ಅಗತ್ಯ ಅದೇ. ನಾನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಶ್ರೀ ರವಿಚಂದ್ರನ್ ಅವರನ್ನು ಭೇಟಿಯಾಗಿದ್ದೆ. ಅವರು ಸುಮಾರು 2.5 ಗಂಟೆಗಳ ಕಾಲ ಉದ್ಯಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ವ್ಯಾಪಾರದ ಬಗ್ಗೆ ಹೇಳಿದರು. ಅವ್ರ ಮಾತುಗಳನ್ನು ನನಗೆ ಕೇಳಿಸ್ತು. ಅವರಂದರು, ರಾಜು, ಯಾಕೆ ಜನ ರಾಮಾಚಾರಿ ಥರ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ಜನ ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ರಾಜಾ ಹುಲಿ ಥರ ಸಿನಿಮಾ ಮಾಡ್ತಿಲ್ಲ? ಅವರು ಹಾಗೆ ಹೇಳ್ತಿದ್ದಾಗ ನನಗನ್ನಿಸ್ತಿತ್ತು, ಅವ್ರು ಯಾಕೆ ಇದನ್ನು ಮಾಡ್ತಿಲ್ಲ ಅಂತ. ಅವರು ಒಂದು 10 kg ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸುರಸುಂದರ ನಟ, ಸ್ಫುರದ್ರೂಪಿ ನಟ, ಸಂಗೀತದ ಹುಚ್ಚಿರುವ ವ್ಯಕ್ತಿ. ಅವರು ಅಂಥ ಚಿಕ್ಕ ಚಿಕ್ಕ ಚಿತ್ರಗಳು ಮಾಡ್ಬೋದು. ಆದರೆ ಈ ಟೆಕ್ನಾಲಜಿ ಹಿಂದೆ ಹೋಗಿ ಪ್ಯಾನ್ ಇಂಡಿಯಾ ಇತ್ಯಾದಿ ಬಗ್ಗೆ ಮಾತಾಡ್ತಿದ್ದಾರೆ. ಅದು ನಿಜ. ಅದೇ ರೀತಿ ನಮ್ಮ ಉದ್ಯಮ ಕೂಡ ಆ ಕಡೆ ತಿರುಗಿಬಿಟ್ಟಿದೆ. ನನಗನ್ಸಿದ್ದು ಏನಂದರೆ, ಸುಮಾರು 150-200 ಜನ ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ. ಪ್ರಯೋಗಗಳು ಪ್ರಯೋಗಶಾಲೆ, ಅಡುಗೆ ಮನೆ ಅಲ್ಲ. ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿಯ ಕಡೆ ಹೋಗುವಂಥ ವಿಷಯಗಳು. ಅಡುಗೆ ಮಾಡಿದ್ದು ತಿನ್ನೋದಕ್ಕೆ, ಸಂತೋಷ ಪಡೋದಕ್ಕೆ. ಸಿನಿಮಾಗಳು, ಇಂಡಿಯನ್ ಸಿನಿಮಾಸ್ ಅಂದರೆ ಹಾಡುಗಳು, ಸಂಭಾಷಣೆ, ಹಾಸ್ಯ, ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ದರೆ ಪ್ರೇಕ್ಷಕರಿಗೆ ಅದು ರುಚಿಯಾಗುತ್ತೆ. ನಾವು ಈ ಹಳ್ಳಿಗಳ ಕಡೆ ಸಂತೆ ಬೆಳೆ ಅಂತ ಒಂದು ಮಾಡ್ತಾರೆ, ಅದ್ರ ಜೊತೇಲಿ ಮನೆ ಬೆಳೆ ಅಂತ ಒಂದು ಮಾಡ್ತಾರೆ. ಸಂತೆ ಬೆಳೆ ಕಬ್ಬು ಬೆಳೀತಾರೆ ಚೆನ್ನಾಗಿ, ಅದನ್ನೇನು ದಿನ ತಿನ್ನೋಕ್ಕಾಗುತ್ತೆ? ಮನೆ ಬೆಳೆಗೆ ಏನು ಬೇಕೋ ಆಲೂಗಡ್ಡೆ, ಈರುಳ್ಳಿ, ಬದನೆಕಾಯಿ, ಅದು ಮನೆ ಬೆಳೆ. ಆ ಥರ ನಮ್ಮ ಕಥೆಗಳ, ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಬೇಕಾದಷ್ಟು ಕಥೆಗಳಿತ್ತು. ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು 5 ವರ್ಷದಿಂದ ಅದೀಪ್ ಅಖ್ತರ್ ಅಂತ ಒಬ್ಬ ಲೇಖಕರು ಪ್ರಜಾವಾಣಿಯಲ್ಲಿ ಒಂದು ಕತೆ ಬರೆದಿದ್ರು, ಪಂಜರ ಅಂತ. ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಕರೆಸಿ ಆ ಪತ್ರಿಕೆ ಶೀಟ್ ಮೇಲೆ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ. ಯಾಕೆಂದರೆ ಮಣ್ಣಿನ ಗುಣ ಇರ್ತಕ್ಕಂಥ ಕಥೆಗಳು, ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು. ಅದು ಬಂದ್ರೇ ಕಾಮನ್ ಆಡಿಯನ್ಸು ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ, ಆದರಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗಲೂ ಅಷ್ಟೇ, ನಾವು ಮುಂದೆ ಇಲ್ಲಿ ಎಲ್ಲ ನಿರ್ದೇಶಕರು, ಹೊಸ ನಿರ್ದೇಶಕರಿಗೆ ಏನು ಹೇಳೋದು ಅಂದರೆ, ಅವ್ರವ್ರ ಕಥೆಗಳು ಮಾಡ್ಕೊಳ್ಳಿ, ಬೇಡನಲ್ಲ. ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ. ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕಥೆಗಳಿಂದ ಕದಿಯೋದು ಬೇಡ. ಅವ್ರನ್ನ ಕರೀರಿ, ಕರೆದು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ರಿ, ಈ ದೃಶ್ಯವನ್ನು ತಗೋತೀನಿ ಅಂತ ಹೇಳ್ರಿ, ಬಳಸ್ರಿ. ಕಥೆಗಳಲ್ಲಿ ಕನ್ನಡದ DNA ಇದ್ದರೆ ಜನ ಚಿತ್ರಗಳನ್ನು ನೋಡ್ತಾರೆ. ಅದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸೋಣ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದೆ ಏನು ಮುಂದಿನ ಕತೆ ಬನ್ನಿ. ಓಕೆ. ಬೆಳಿಗ್ಗೆ ಈ ಚಿತ್ರಕ್ಕೆ ಒಂದು ಮುಹೂರ್ತದ ರೀತಿ ಕಾಯಕವನ್ನು ಶುರು ಮಾಡಿದ್ವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಚಿತ್ರಕ್ಕೆ ಓಕೆ ಅಂತ ಟೈಟ್ಲ್ ಇದ್ದೀವಿ, ನೀವು ಸ್ಟಾರ್ಟ್ ಸೌಂಡ್, ಸ್ಟಾರ್ಟ್ ಕ್ಯಾಮ್ರಾ, ಆ್ಯಕ್ಷನ್ ಹೇಳಬೇಕು ಸರ್ ಅಂತೆ. ಅವರು ಪ್ರೀತಿಯಿಂದ ಇವತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಸಮಯ ಕೊಟ್ಟು ಆ ಕಾಯಕವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅದರ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಮುಂದಿನ ಕಾಯಕಕ್ಕೆ ಹೆಜ್ಜೆ ಹೇಳೋಣ. ಥ್ಯಾಂಕ್ ಯು. ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸುತ್ತೆ. ಆದರೆ ಸಿನಿಮಾ ರಂಗದಲ್ಲಿ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ಅನ್ನೋದನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಹಂಸಲೇಖ ಅಂದರೆ ಯಾರು? ಹಂಸಲೇಖ ಅಂದರೆ ಏನು? ಹಂಸಲೇಖ ಅಂದರೆ ಕನ್ನಡಕ್ಕೇನು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ನಾನು ಇದಕ್ಕೆ ಉಪಮಾನಗಳು ಯಾವನ್ನೂ ಕೊಟ್ಟು ಮಾತಾಡಲ್ಲ. ನನಗಾದಂಥ ಇವತ್ತೊಂದು ದಿನ, ಇವತ್ತು ಆ್ಯಕ್ಚುಲಿ ನನ್ನ ಪ್ರೀತಿಯ ಗುರುಗಳ ಜನ್ಮದಿನ. ಅವ್ರಿಗೆ ನಾವೆಲ್ಲ ಶಿಷ್ಯರುಂದರೆಲ್ಲ ಸೇರಿ ಒಂದು ಚಿಕ್ಕ ಉಡುಗೊರೆ ಕೊಡಬೇಕು ಅಂತೇಳಿ ನಾವೇ ಒಂದು ಪುಟ್ಟದಾಗಿ ಒಂದು ಹಾಡನ್ನು ಮಾಡಿ ಮಧ್ಯಾಹ್ನ ಪ್ರೆಸೆಂಟ್ ಮಾಡಿದ್ವಿ ಅವ್ರಿಗೆ. ಅದಕ್ಕೋಸ್ಕರ ನಾನು ಊರಿನಲ್ಲಿದ್ದೆ. ಊರಿನಲ್ಲಿ ಬರಬೇಕಾದ್ರೆ
ನಾನು ಕಾರ್ನಲ್ಲಿ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದೆ, ಹಂಸಲೇಖ ಅಂದರೆ ಯಾರು, ಹಂಸಲೇಖ ಅಂದರೆ ಏನು? ಹಂಸಲೇಖ ಒಂದು ಚಿರಪರಿಚಿತ ಹೆಸರು. ಈ ಚಿರಪರಿಚಿತ ಎಲ್ಲಿ? ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಅದನ್ನು ದಾಟಿ ಹೊರಗಿನ ಪ್ರಪಂಚಕ್ಕೆ ತೀರಾ ಪರಿಚಿತವಾದಂಥ ಹೆಸರು ಹಂಸಲೇಖ. ಇದು ಸಹಜವಾಗಿ ಸುಮ್ಮನೆ ಸಿಂಪಲ್ಲಾಗಿ ಏನು ಚಿರಪರಿಚಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗೋದು ಎಲ್ಲಿ ಅಂದರೆ ಅವರಲ್ಲಿರ್ತಕ್ಕಂಥ ಅಗಾಧವಾದ ಪ್ರತಿಭೆ, ಅವರ ಒಂದು ಕ್ಷೇತ್ರ ಅಂತ ತಗೊಂಡಾಗ, ಈ ಸಂಗೀತ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಅಂತ ತಗೊಂಡಾಗ ಅದಕ್ಕೆ ಅವರು ದುಡ್ದಿರ್ತಕ್ಕಂಥ ಏನಿದೆ, ಅವರ ಕಾರ್ಯಕ್ಷಮತೆ ಏನಿದೆ, ಅದನ್ನು ನಾವು ಒಂದು ಮಾತಿನಲ್ಲಿ ಅಳತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗಾದಂಥ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನಾನು ಮಂಡ್ಯ ದಾಟಿ ಮದ್ದೂರಿಗೆ ಬರ್ತಾಯಿದ್ರೆ, ಈ ಮದ್ದೂರಿಂದ ರಾಮನಗರ ಈ ಮಧ್ಯ ಡಿಸ್ಟೆನ್ಸಲ್ಲಿ ಈ FM ಚಾನೆಲ್ಗಳಿಗೆ ಕ್ಲಾಶ್ ಆಗುತ್ತೆ. ಮೈಸೂರು FM ಚಾನಲ್ಲು ಮತ್ತು ಬೆಂಗಳೂರು FM ಚಾನಲ್ ಇವೆರಡು ಕ್ಲಾಶ್ ಆಗಿಬಿಟ್ಟು ನಾವು ಹಾಡುಗಳನ್ನೇ ಕೇಳೋಕ್ಕಾಗಲ್ಲ. ಕಿರಿಕಿರಿ, ಒಂದು ಹಾಡು ಬರ್ತಾ ಅದೊಂದು 2 ಸೆಕೆಂಡ್ 3 ಸೆಕೆಂಡ್ ಕೇಳಿದ್ರೆ ಮತ್ತೊಂದು ಹಾಡು ಬರುತ್ತೆ. ಆದರೆ ಅಲ್ಲೊಂದು ಮಹತ್ತರವಾದಂಥ ವಿಚಾರ ಒಂದು ಬರುತ್ತೆ, ಖುಷಿಯಾಗುತ್ತೆ ಒಳಗಡೆ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಏನಕ್ಕೆ ಅಂದರೆ ರಾಜ ರಾಜ ಅಂತ ಬೆಂಗಳೂರು ಚಾನಲ್ ಹಾಡು ಬರ್ತಾ ಇರುತ್ತೆ. ಅದೇ ಮೈಸೂರು ಚಾನಲ್ನಲ್ಲಿ ನಮ್ಮ ಸಿಪಾಯಿ ಸಿನಿಮಾದ ಹಾಡು, ಸಿಪಾಯಿ ಸಿನಿಮಾದ ಹಾಡು ಹಂಸಲೇಖ ಅವ್ರದ್ದೇ ಬರ್ತಾ ಇರುತ್ತೆ. ಇವೆರಡೇ ಕ್ಲಾಶ್ ಆಗ್ತಾ ಇರುತ್ತೆ. ಅದೊಂದು 2 ನಿಮಿಷ 2 ಸೆಕೆಂಡ್ 3 ಸೆಕೆಂಡ್ ಕೇಳ್ತೀನಿ, ಇದೊಂದು 2-3 ಸೆಕೆಂಡ್ ಕೇಳ್ತೀನಿ. ನೆಕ್ಸ್ಟ್ ಆಯಿತು, ಅದಾದಮೇಲೆ ಅವರು ಆ್ಯಂಕರರ್ ಬರ್ತಾರೆ, ಮಾತಾಡ್ತಾರೆ, ಮತ್ತೆ ಒಂದು ಹಾಡು ಬರುತ್ತೆ, ಕ್ಲಾಶ್ ಆಗುತ್ತೆ. ಮತ್ತೆ ಅದು ಯಾವುದು? ಮೈಸೂರು ಚಾನಲಲ್ಲೂ ಹಂಸಲೇಖ ಹಾಡೆ, ಬೆಂಗಳೂರು ಚಾನಲ್ಲು ಹಂಸಲೇಖ ಹಾಡೆ, ಇದೇ ಕ್ಲಾಶ್ ಆಗ್ತಾ ಇರುತ್ತೆ. ಹಾಗಾದರೆ ಪೈಪೋಟಿ ಇಲ್ಲದ ವ್ಯಕ್ತಿ ಹಂಸಲೇಖ. ಈ ಪೈಪೋಟಿ ಇಲ್ಲದೆ ಇರೋ ಕಾರಣದಿಂದ ಅವರು ನಿರ್ದೇಶನ ಮಾಡೋದು ತಡ ಆಯಿತು. ಇದೇ ನನ್ನ ಉತ್ತರ. ಪೈಪೋಟಿ ಇದ್ದಿದ್ರೆ, ತಡಿಯಪ್ಪ ಅಲ್ಲಿ ಯಾರೋ ಇದ್ದಾರೆ, ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರು ಮಾಡಲಿ, ಸಂಗೀತ ಮಾಡಲಿ, ಸಾಹಿತ್ಯ ಮಾಡಲಿ, ನಾನು ಸ್ವಲ್ಪ ನಿರ್ದೇಶನ ಮಾಡೋಣ, ಈ ಜಾಗ ಸ್ವಲ್ಪ ಖಾಲಿ ಉಳಿದಿದೆ ಅಂತ ಬರ್ತಾಯಿದ್ರು. ಪೈಪೋಟಿನೇ ಇಲ್ಲದೆ ಇದ್ದ ಕಾರಣದಿಂದಾಗಿ ಏನಾಯಿತು, ಅವರು ಸಂಪೂರ್ಣವಾಗಿ ಅಲ್ಲೇ ತೊಡಗಿಸ್ಕೊಳ್ಬೇಕಾಯ್ತು. ಪ್ರತಿಭೆಗಳು ಅವ್ರು ಹೇಳ್ದಾಗೆ ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಟರು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾಗೇ ಅವ್ರನ್ನ ಬೆಂತಟ್ಟಿ ಅವ್ರಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕಾದಂಥ ಮಹತ್ತರವಾದ ಕಾರ್ಯ ಅವ್ರ ಮೇಲೆ ಬಿತ್ತು. ಆ ಕಾರಣದಿಂದ ನಿರ್ದೇಶನ ಲೇಟ್ ಆಯ್ತೇ ಹೊರತು ಇನ್ಯಾವ ಕಾರಣದಿಂದನೂ ಅಲ್ಲ. ಇವತ್ತು ಅವರು ನಿರ್ದೇಶನ ಮಾಡ್ತಕ್ಕಂಥ ಒಂದು ಅವಕಾಶ ಮತ್ತೆ ಬಂದಿದೆ. ಅದರಿಂದ ಮತ್ತೆ ಚಿತ್ರರಂಗಕ್ಕೆ, ಅವ್ರು ಹೇಳ್ದಾಗೆ ಕನ್ನಡ ಚಿತ್ರರಂಗಕ್ಕೆ, ಸಿನಿಮಾ ಮಂದಿರಕ್ಕೆ ಬಂದು ಜನಗಳು ನೋಡುವಂಥ ಸಿನಿಮಾಗಳು ಬೇಕು, ಅದಾಗಬೇಕು ಅಂತ ಹೇಳಿದ್ರು. ಅದಾಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಬೇಡ್ಕೊಳ್ತೀನಿ. ಹಾಗೆ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಈಗ ರವಿಚಂದ್ರನ್ ಸರ್ ಬಂದಿದ್ದಾರೆ. ಹಂಸಲೇಖ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನರು ಅಂತ. ಹಂಸಲೇಖ ಸರ್ ನಿಜಕ್ಕೂ ಈ ಮಟ್ಟದ ಒಂದು ಸೇವೆನ ಸಲ್ಲಿಸೋದಕ್ಕೆ ಅವರ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಈಗ ಯಾಕೆಂದರೆ ಒಬ್ಬ ನಿರ್ಮಾಪಕ, ಒಬ್ಬ ನಟ, ಒಬ್ಬ ತಂತ್ರಜ್ಞನನ್ನು ಅಷ್ಟೊಂದು ನಂಬಿ, ಅಷ್ಟೊಂದು ಫ್ರೀ ಆಗಿಬಿಟ್ಟು ನೀ ಮಾಡು ರಾಜು, ನಾನಿದ್ದೀನಿ ನಿನ್ನ ಜೊತೆ ಅಂದನೇ ಹೋಗ್ಬಿಟ್ಟಿದ್ರೆ ಈ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ. ಇವತ್ತು ಆಗೋದಕ್ಕೆ ಸರ್ ಹೇಳ್ತಾಯಿದ್ರು, ಇದಾಗೋದಕ್ಕೆ ಪಾಸಿಟಿವ್ ಪರ್ಸ್ನಾಲಿಟಿ ಕಾರಣ ಅಂತ ಹೇಳ್ತಾಯಿದ್ರು. ಆ ಪಾಸಿಟಿವ್ ಪರ್ಸ್ನಾಲಿಟಿ ಯಾರು ಅಂದರೆ ದ ಫಸ್ಟ್ ಪಾಸಿಟಿವ್ ಪರ್ಸ್ನಾಲಿಟಿ ವಿ ರವಿಚಂದ್ರನ್ ಸರ್. ಈಗ ಆ ಪಾಸಿಟಿವ್ ಪರ್ಸ್ನಾಲಿಟಿ ಬಗ್ಗೆ ಒಂದು ವಿಟಿನ ನೋಡೋಣ ದಯವಿಟ್ಟು. ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ಮೆರೆಸಿದ್ರೆ ಅದು ನೀವು, ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರಾಗಿ ಕ್ರಿಯೇಟ್ ಮಾಡಿರೋದು. ಎರಡನೇ ಮಾತಿಲ್ಲ. ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ನನಗೆ ಒಂದು ಕೆಲಸ ಮಾಡಿ, ಎಲ್ಲ ಪ್ರಶ್ನೆ ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ ಅಷ್ಟೇ. ಚೇರ್ ಕೊಟ್ರಪ್ಪ, ಕೂತ್ಕೊಂಡ್ಬಿಡ್ತೀನಿ. ಒಟ್ಟಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಂಜುಂಡೇಗೌಡರು ಎಲ್ಲರೂ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗಿದ್ದು ನೋಡಿ ನಿಮ್ಮನ್ನು. ಹಂಸಲೇಖ ಅವ್ರ ಬರ್ತಡೇಗೆ ಬಂದರೆ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯ್ತು. ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ. ಹಂಸಲೇಖ ಅವ್ರು ಹೇಳಿದ್ರು ಎಲ್ಲ. ಈಗ ಪ್ರಾಬ್ಲಮ್ ಆಗಿರೋದು ಒಂದೇ, ಒಂದು ಬೇಸಿಕ್. ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಅಂತ ಹೇಳ್ತೀರ, ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ, ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ. ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ. ಅದೇ ಸಕ್ಸಸ್ ಏನೋ, ಇನ್ನು ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟವನ್ನೆಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಈಗ ಸಕ್ಸಸ್ ಅಂದರೆ ಏನು ಅನ್ನೋದು 86 ನಾವು ಕೊಡೋಕ್ಕೆ ಶುರು ಮಾಡಿದ್ವಲ್ಲ, ಅದು ಸಕ್ಸಸ್.
ನಾವು ಒಂದು ದಿವಸನೂ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾಡಲೇ ಇಲ್ಲ, ನಾವು ಹೆಗಲ ಮೇಲೆ ಹಾಕ್ಕೊಳ್ಳೇ ಇಲ್ಲ ನಾವು. ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು, ಇನ್ನೊಂದು ಸಿನಿಮಾ ಓಡ್ತಿದ್ದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು. ಸೊ ವಿ ವೇರ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲಿಮ್ಸ್. ಕನಸು ಕಟ್ತಾನೇ ಇದ್ವಿ, ಕನಸು ಮಾಡ್ತಾನೆ ಇದ್ವಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು. ಅದು ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದರೂ ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತೊಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನೂ ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಈಗಿರಬೇಕು ಅಂದರೆ ಅದಕ್ಕೆ ಹಣ ಹಾಕ್ಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪರದೆ ಮೇಲೆ ನಾನು ಅಂದ್ಕೊಂಡ್ರೆ ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ, ಒಂದು ಗಿಟಾರ್ ಇಟ್ಕೊಂಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತೊಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತೂ ಇಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡಾಗಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ. ನಾವು ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದ್ರಿ, ನೀವು ನುಗ್ಗಿರ್ತೀರಿ, ನೀವು ಅಕಸ್ಮಾತ್ ಅಲ್ಲಿ ಬಂದುಬಿಟ್ಟಿರ್ತೀರ. ನಿಮ್ಮನ್ನು ಕರೆದಾಗ ಕಾರ್ಡ್ಸ್ ಯಾವತ್ತು ಆಡೋದು ಇಲ್ಲ, ನಿಮ್ಮನ್ನು ಕರೆದು ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ. ಅಕಸ್ಮಾತಾಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾಗೆ ಮೋಸ ಮಾಡೋದಿಲ್ಲ ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ಲವೇ ಇಲ್ಲ ನನಗೆ. ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ, ನನಗೆ ಎಲ್ಲ ಯಾವತ್ತಿದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕರೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ 4:15. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗಿಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ. ಯಾಕಂದರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅದು ಅಂದರೆ ಅದು ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದರೆ ಗಳಿಗೆ ಕೆಲವು ಸರಿ ನಡೀತಾ ಇರುತ್ತೆ. ಈಗ ಕ್ಯಾಸಿನೋಲ್ಲಿ ಕೂತ್ಕೊಂಡ್ರು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲೂ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಆಸ್ ಮೀನ್ ಮೈ ಲೈಫ್. ಸಿನಿಮಾ ಅದು ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಗ್ಯಾಮ್ಲಿಂಗಲ್ಲಿ ನಡ್ಕೊಂಬಂದಿದೆ. ಈಗ 2 ವರ್ಷ ಆಯಿತು ಗ್ಯಾಮ್ಲಿಂಗ್ ಆಡಿ ನಾನು. ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದರೆ ಇವಾಗ ಸಿನಿಮಾ ಮಾಡಬೇಕು ಅಷ್ಟೇ. ಹುಚ್ಚಿರೋದು ಸಿನಿಮಾ ಮಾಡಬೇಕು. ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಹಳ್ಳಿ ವೇಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ, ಈಗ ಹುಡುಗಿನ ಹಿಡಿದ್ರೆ ಈ 63ರಲ್ಲಿ ಇವ್ನು ಹುಡುಗಿ ಇಟ್ಕೋಬೇಕಾ ಅಂತಾರೆ. ಇಟ್ಕೊಳ್ಳಿಲ್ಲ ಅಂದರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅಂದ್ಕೊಂಡಿರೋದು. ಇವತ್ತು ಇವರೇ ವಯಸ್ಸು ಮಾಡ್ತಾರೆ, ಆಯಸ್ಸು. ನನಗೆ ಇವತ್ತವರೆಗೂ ವಯಸ್ಸು ಆಗಿಲ್ಲ, ಆಯಸ್ಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗೇ ಇಲ್ಲ. ನಾನು ಇವತ್ತಿಗೂ ಸಿನಿಮಾ ಒಳಗೆ ನುಗ್ಗಿದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗೆ ನುಗ್ಗುತ್ತೆ ಹಂಗೆ ನುಗ್ತೀನಿ. ಇವತ್ತು ಹೀರೋಯಿನ್ ಬಂದರೆ ಕೈ ಹಿಡ್ದು ಹಿಂಗೆ ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ 63 ಅಂತ ಅನ್ಸೋದೇ ಇಲ್ಲ ರೀ ನನಗೆ. ಎಲ್ಲ ಸೇರಿ ನೀವೇ 63 ಮಾಡೋಕ್ಕಿದ್ದೀರಾ. ನನಗೆ 36 ಆಗಿಲ್ಲ, ಆ್ಯಕ್ಚುಲಿ 24 ಇವತ್ತು ನನ್ನ ಜೊತೆ ಮಕ್ಕಳು ಒಂದು 25 ಜನ ಮಕ್ಕಳೇ ಆ್ಯಕ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ಅವರೆಲ್ಲ ಹಿಂದೆ ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರ್ತೀನಿ. ಏನು ಸರ್ ಇಷ್ಟು ಫಾಸ್ಟಾಗಿ ನಡೀತೀರ ಅಂತ. ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು, ನೀವುಗಳು ಸ್ಲೋ ಇದ್ದೀರಾ, ನಾನು ಮುಂದೆ ಕೊಟ್ಟೋಗ್ತಾ ಇದ್ದೀನಿ ಪ್ರತಿ ಸಾರಿ. ಸೊ ಯಾವುದೇ ಸಿನಿಮಾ ಮಾಡಿದ್ರು ಸರಿ, ಏಕಾಂಗಿ ಮಾಡಿದ್ರು ಸರಿ, ಯಾವುದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡಬೇಕಂದ್ರೆ ಸರಿ, ಅದು ಸೋಲಾದಾಗ ನೀವು ತುಂಬ ಮುಂದೆ ಇದ್ದೀರಾ ಸರ್ ಅಂತಾರೆ. ಅಂದ್ಬಿಟ್ಟು ನಾನು ವಾಪಸ್ ಹಿಂದೆ ಕೇಳ್ಕೊತಾರೆ. ಮತ್ತು ನಾನು ರೀಮೇಕೋ ಏನೋ ಒಂದು ಮಾಡಿಕೊಂಡು ಬದುಕಬೇಕಲ್ಲ, ಹೆಂಗೋ ಬದುಕಬೇಕು ಅನ್ನೋದು. ಫಸ್ಟ್ ಸರ್ವೈವಲ್ ಇಸ್ ದ ಫಿಟೆಸ್ಟ್. ಫಸ್ಟ್ ಬದುಕಬೇಕು. ಕನಸು ಕಟ್ಟಬೇಕಾದ್ರೆ ಕೆಲವು ಸರಿ ಸೋಲ್ತೀವಿ ನಾವು. ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೇ ಆಗೋದ್ವಿ. ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಇವತ್ತು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರು ಹೇಳ್ತಿರೋದು ಅದಕ್ಕೇನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋ ಅಂಥ ಕಾರಣಗಳಲ್ಲ.
ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದು ನನಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರೀಬೇಕಾಗಿತ್ತೇನೋ, ನನ್ನ ಕೈಲೂ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ, ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದೆ, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ, ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ? ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ, ಎ ಸಿ ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ, ಓಕೆ ಇದು ಓಕೆನಾ ಅಂತ. ನಾವು 100 ಜನಕ್ಕೆ ಕೇಳಬೇಕು ಒಂದು ಟೈಟ್ಲ್ ಮಾಡಿದಾಗ, ನೀವು ಯಾರು ಕೇಳ್ದಿರ್ತಾರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನು ಓಕೆನಾ ಅಂತ ಕೇಳೋದೆಲ್ಲಿ ಬಂತು ಅಲ್ವಾ? ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟರು, ಕನ್ನಡ ಇಡಬಾರ್ದ ಅಂತ ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನು ಒಂದು ಹೇಳ್ತೀನಿ, ಓಕೆ ಕೆಳಗೆ ಸ ರಿ ಹಾಕೊಂಬಿಡಿ, ಸರಿ ಸ್ವರನೂ ಆಯಿತು, ಸರಿನೂ ಆಯಿತು, ಮುಗಿದೋಯ್ತು. ಕನ್ನಡ ಹಾಕಿ ಕೆಳಗಡೆ ಓಕೆ ಹಾಕ್ಬಿಡಿ, ಮುಗಿದೋಯ್ತಲ್ಲ, ನಿಮ್ಗೆ ಆ ತೊಂದ್ರೆನೂ ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು ಬೇಕು? ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯು ಆರ್ ಮೈ ಹಾರ್ಟ್ ಬೀಟ್, ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ, ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ. ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದು ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗೋಯ್ತು ನನಗೆ. ಅಂದರೆ ನಾನು ಕೊಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಗೆ ಹಾಕ್ಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ. ಹೀಗೆ ಇರಿ ಸರ್, ನಗ್ನಗ್ತಾ ನಿಮ್ಮ ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋನು ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗಲಿ ನೀವಾಗಲಿ ನಾವೇನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಅವ್ರು ಹೇಳಿದ್ರು ಆಗಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ? ಆವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ದರು. ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತಾಯಿದ್ದೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ. ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದರಲ್ಲಿ ಸಾಕಷ್ಟು 10 ಮತ್ತು 24 ಹಾಡು, ಅದೆಷ್ಟು ಬೇಕೋ ಹಾಡು ಅಷ್ಟು ಇದೆ, ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ಆ ವಿಷಯ ಬೇಡ, ಅದು ಆಮೇಲೆ ಮಾತಾಡ್ತೀನಿ ನಾನು. ಹಾಕ್ರಪ್ಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ರೀ. ಇದು ಮೊನ್ನೆನೇ ಗೊತ್ತಾಗಿದ್ರಿ ನನಗಿದು, ಮೊನ್ನೆನೇ ಗೊತ್ತಾಗಿದ್ದಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರೆ ಇನ್ವಿಟೇಷನ್ ಓಪನು ಮಾಡಿಲ್ಲ ನಾನು. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಫೋಟೋ ಇದೆ ನಂದು. ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು, ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆನೂ ಬರೋದಿಲ್ಲ ನನಗೆ. ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆರೋಗೋಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ದರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ, ಇನ್ನೊಬ್ಬ ಹೆಸರು ಬಂದು ಮತ್ತೆ ಹಂಸಲೇಖ ಅಂತ ಕರ್ಕೊಂಡು ನನ್ನ ಹತ್ರ ಬಿಡಬೇಕೀಗ. ನೋಡ್ರಿ ಇವಾಗ ಅನ್ಸುತ್ತೇನು ಸರ್, ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡಬೇಕಾದ್ರೆ ನಾವು ಬಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹೆಂಗೆ, ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದು ಏನಂದರೆ, ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ 10 kg ಎಲ್ಲ 20 kg ಒಂದು ಸೆಕೆಂಡಿಗೆ ತೆಗೆದು ಬಿಸಾಕ್ತಾರೆ. ಅದೇನು ತೊಂದರೆ ಇಲ್ಲ. ಯಾಕಂದರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಹಾಂ, ಸ್ವಲ್ಪ ಹತ್ರ ಬನ್ನಿ ಸರ್ ನೀವು.
ನನ್ನ ಮಗನ ಹತ್ರ ಹೊಟ್ಟೋದ್ರೆ ನೀವಾಗಲೇ. ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದಾನೆ ರೀ. 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ. ಅವನು ಹೈಟ್ ಬೆಳೆದಿದ್ದಾನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ. ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೇಲಿರೋರು ಏನು ಮಾಡಿದ್ರು ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೇಲಿದ್ದೀರಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸುತ್ತಾ ಇತ್ತು. ಅವ್ರಿಗೊಂದು ಅಂಶಲೆಕ್ಕ ಸಿಕ್ಕಿಲ್ವೇನೋ, ಸಿಕ್ಕಿದ್ರೆ ಬರ್ತಾರೆ ಅವರು. ಇವ್ರನ್ನ ಏನೋ ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿರೋದು ಹೆಂಗೆ ಸರ್? ಹಾಂ, ಪ್ರೊಡ್ಯೂಸರ್ಸ್ ಯಾರು ಇದಕ್ಕೆ? ನೀವೇ ಪ್ರೊಡ್ಯೂಸರ್ ರಾಜು? ಹ್ಞೂ ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರ ಪ್ರೊಡ್ಯೂಸರ್ ಅದು ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲ. ಅವ್ರು ಯೋಚನೆ ಮಾಡ್ತಾರೆ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಪಟ್ಟಂತ ಆನ್ಸರ್ ಬರೋದಿಲ್ಲ. ಆಯಾಮ್ ಗಾರ್ಡ್ ಆದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ ಈಗ ಫೈನಾನ್ಷಿಯಲ್ ಸರ್, ಅದು ಇರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸರ್. ಸ್ವಲ್ಪ ವಿರಹ ಇದ್ದರೆ ಚೆಂದ. ಅದು ಇಲ್ಲರ ಇಷ್ಟು ಮಾತಾಡೋದು ನಾವಿಬ್ಬರು ಜೊತೆಲಿದ್ರೆ ನೀವೆಲ್ಲಿ ಮಾತಾಡ್ತಿದ್ರಿ? ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ. ಏನೇ ಆದರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದರೂ ಹಾಗೆ ದೂರನೂ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ. ಇವತ್ತು ಬಹುಶಃ ಶುರು ಮಾಡಬೇಕಾದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಈಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಹಂಸಲೇಖ ಸರ್ ಅವರ 2 ಹುಟ್ಟುದಬ್ಬ. ಒಂದು ನಾದಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ, ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ. ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ ಯಾಕೆ ಲೇಟ್ ಮಾಡಿದ್ರು ಅಂತ. ಯಾಕೆ ಅವರು ಫ್ರೀ ಇರಲಿಲ್ಲ, ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯಿತು. ಈ ನಮ್ಮಂಥ ನಿರ್ದೇಶಕರುಗಳ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಬರೀ ಕಂಪೋಸರಾಗಿ ಕೆಲಸ ಮಾಡಿಲ್ಲ. ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಭಾಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ಗೆ ಯಾರೂ ಬರೋದೇ ಇಲ್ಲ, ಮೀಡಿಯಾ ಬರಲ್ಲ, ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು. ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು, ಇಷ್ಟೊಂದು ಸಿನಿಮಾ ಮಂದಿ ಹೇಗೆ ಬಂದರು ಅಂದರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತು ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ. ನನಗೂ ಒಂದು ಡೌಟ್ ಇತ್ತು ಸರ್, ಇದು ಏನು ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ. ಈಗಲೂ ಯಾರೋ ಕೇಳಿದ್ರು ಏನು ಸರ್ ಅದು ಓಕೆ ಅಂದರೆ, ನನಗೆ ಗೊತ್ತಿಲ್ಲ. ಹೇಳಿದೆ ಇಲ್ಲ ಅದರಿಂದ ಏನೋ ಇಟ್ಟಿರ್ತಾರೆ ಅವರು. ಸದ್ಯಕ್ಕೆ ನಾನು ಅರ್ಥೈಸ್ಕೋಬೋದು ಅದನ್ನು ಒಳ್ಳೆ ಕಾಲ ಅಂತ. ಇವತ್ತಿಂದ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯಿತು ಅಂತ ನಾನು ಅಂದ್ಕೊಂಡೆ. ಓಕೆ ಅಂದರೆ ಒಳ್ಳೆ ಕಾಲ. ಹಾಗಾಗಿ ಒಳ್ಳೆ ಕಾಲ ಶುರುವಾಗಿ ಚಿತ್ರತಂಡಕ್ಕೆ, ಹಂಸಲೇಖ ಸರ್ಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ. ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತೇನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನು ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋ ಅಂಥ ದಿನಗಳು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಹಂಸಲೇಖ ಅವರ ಬರ್ತ್ಡೇ ಆಚರಿಸುವಂಥ ಸಂದರ್ಭ. ಎಲ್ಲರೂ ಕೂಡ ಬಂದು ಮೈಸೂರು ಪಾಕ್ ಅಲ್ಲ ಸರ್, ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿಯಾಗಿರಲಿ ಅಂತ ಹಾರೈಸೋಣ. ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಪ್ರೀತಿಯ ಮಾಧ್ಯಮದವರಿಗೆ ಓಕೆ ಚಿತ್ರತಂಡದ ಮೂಲಕ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ. ಈಗಾಗಲೇ ಬೇಕಾದಷ್ಟು ಮಾತಾಡಿದ್ದೀವಿ. ಇದು ಸಾಂಪ್ರದಾಯಿಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕಾಗಿದೆ. ಕೆಲವು ಮಾಹಿತಿಗಳನ್ನು ತಮಗೆ ತಲುಪಿಸಬೇಕಾಗಿದೆ. ಈ ಚಿಕ್ಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಾದ ಮೇಲೆ ನಿಮ್ಮ
ಒಳ್ಳೆಯ ಪ್ರಶ್ನೆಗಳನ್ನು ನಮಗೆ ಕೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಾವು ಈ ಚಿತ್ರ ನಿರ್ಮಾಣದ ಜೊತೆಯಲ್ಲಿ ಒಂದು ಆಂದೋಲನವನ್ನು ಕೂಡ ಕೈಗೊಂಡಿದ್ದೇವೆ. ಅದೇನು ಅಂದರೆ, ನಮ್ಮ ಕನ್ನಡತನದ ಸ್ವಂತಿಕೆ ಇರುವ ಚಿತ್ರಗಳನ್ನು ನಿರ್ಮಾಣ ಮಾಡುವ ಕಡೆ ಎಲ್ಲರನ್ನ ಗಮನ ಸೆಳೆಯೋದು, ಆ ಮುಖಾಂತರ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನು ಮತ್ತೆ ಬರುವಂತೆ ಮಾಡೋದಕ್ಕೆ ನಾವು ಒಂದು ಜನಾಂದೋಲನವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಆ ದಿಕ್ಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿಕೊಂಡಿದ್ದೀವಿ. ಅದರ ಆಧಾರದ ಮೇಲೆ ನಾವು ಈ ಚಿತ್ರದ ಕಥೆಗೆ ನಮ್ಮ ಕನ್ನಡದ ಹೆಸರಾಂತ ಕಥೆಗಾರ ಶ್ರೀ ಅದೀಪ್ ಅಖ್ತರ್ ಅವರನ್ನು ಈ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಎಲ್ಲ ಚಪ್ಪಾಳೆ. ಅದೀಪ್ ಅಖ್ತರ್ ಅವರು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಅವರ ಪಂಜರ ಅನ್ನುವ ಕಥಾ ಸಂಕಲನ ಬಹಳ ಪ್ರಖ್ಯಾತವಾಗಿ ಜನಪ್ರಿಯವಾಗಿದೆ. ಸುಮಾರು 5-6 ವರ್ಷಗಳ ಹಿಂದೆ ಪ್ರಜಾವಾಣಿಯಲ್ಲಿ ಇವರ ಪಂಜರ ಅನ್ನುವ ಕಥೆ ಪ್ರಕಟವಾಗಿತ್ತು. ನಾನು ಅದನ್ನು ಓದಿ ಇವ್ರಿಗೆ ಫೋನ್ ಹಾಯಿಸಿ ಕರೆಸಿ ಆ ಪತ್ರಿಕೆಯ ಶೀಟನ್ನು ನಾವು ಏನು ಬೇಕು ಆ ಪತ್ರಿಕೆಯನ್ನು ನಾವು ಲ್ಯಾಮಿನೇಟ್ ಮಾಡಿಸಿ ಅದರಲ್ಲಿ ಅವರು ಸೈನ್ ಮಾಡಿಸಿ ಅವ್ರಿಗೊಂದು ಮುಂಗಡ ಕೊಟ್ಟು ನಾವು ಈ ಕಥೆಯನ್ನು ತೆಗೆದುಕೊಂಡಿದ್ದೀವಿ. ಅದು ಈಗ ಚಿತ್ರವಾಗೋದಕ್ಕೆ ಇಷ್ಟು ವರ್ಷ ತಗೊಂಡಿದೆ. ಸೊ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಪ್ರಮುಖವಾಗಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಶ್ರೀ ಅದೀಪ್ ಅಖ್ತರ್ ಇಲ್ಲಿದ್ದಾರೆ. ನಂತರ ಈ ಚಿತ್ರಕ್ಕೆ ಛಾಯಾಗ್ರಹಣಕ್ಕೆ ನಾನು ನನ್ನ ಪ್ರೀತಿಯ ಮಿತ್ರ ಸತ್ಯ ಹೆಗಡೆ ಒಂದೇ ಫೋನಲ್ಲಿ ಕೇಳಿದೆ. ಅವರು ಪ್ರೀತಿಯಿಂದ ಬಂದು ನನಗೆ ಈ ಕೆಲಸ ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾವು ಮೊನ್ನೆ ಹೇಳಿದ್ವಿ, ಇವತ್ತು ಶೂಟಿಂಗ್ ಮಾಡಿದ್ದೀವಿ ಅಂತ. ದೈತ್ಯ ಪ್ರತಿಭೆಯ ಸತ್ಯ ಹೆಗಡೆ ನಮ್ಮ ಜೊತೆಲಿದ್ದಾರೆ. ಅವರನ್ನು ಸ್ವಾಗತಿಸ್ತೀನಿ. ಈ ಚಿತ್ರಕ್ಕೆ ತಾರಾಗಣದ ಕುರಿತು ನಾವು ಯಾವುದೇ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ. ನಾವು ಅದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಮುಂದೆ ಒಂದೊಂದಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಚಿತ್ರದಲ್ಲಿ ಒಂದು ಖ್ಯಾತಿವೆತ್ತ ತಾರಾಗಣದ ದೊಡ್ಡ ಪಟ್ಟಿ ಇರುತ್ತೆ. ಅದನ್ನು ಸರ್ಪ್ರೈಸಿಂಗ್ ಆಗಿ ಮುಂದೆ ಒಂದೊಂದಾಗಿ ರಿಲೀಸ್ ಮಾಡ್ತೀವಿ. ಇವತ್ತಿಗೆ ನಮ್ಮ ಜೊತೆಯಲ್ಲಿ ಒಬ್ಬ ರಂಗನಟ ಶ್ರೀ ಕಿಶೋರ್ ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಅವರು ಕೂಡ ಈ ಚಿತ್ರದಲ್ಲಿ ಒಂದು ಭಾಗವಾಗಿದ್ದಾರೆ. ಇದುವರೆಗೂ ಕಿಶೋರ್ ಅವರ ಅಭಿನಯದ ಎಲ್ಲ ವೈಖರಿಗಳನ್ನು ನೋಡಿದ್ದೀರಿ. ಈ ಚಿತ್ರದಲ್ಲಿ ಅವರ ಅಭಿನಯದ ವೈಖರಿ ಬಹಳ ವಿಶಿಷ್ಟವಾಗಿರುತ್ತೆ. ಅದು ನಾನು ಕನಸು ಕಂಡಂಥ ಒಂದು ವಿಶಿಷ್ಟ ಪಾತ್ರ. ಆ ಪಾತ್ರದ ನಿರ್ವಹಣೆಯನ್ನು ಶ್ರೀ ಕಿಶೋರ್ ಅವರು ಮಾಡ್ತಿದ್ದಾರೆ. ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ನಟರುಗಳು ಇದರಲ್ಲಿ ಭಾಗಿಯಾಗ್ತಾರೆ. ಅದ್ರ ಮುಂದೆ ತಿಳಿಸ್ತೀನಿ. ಮತ್ತು ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಆಕಾಂಕ್ಷಾ ಪ್ರೊಡಕ್ಷನ್ಸ್ ಅದರ ನಿರ್ಮಾಪಕರು ಶ್ರೀ ನಾಗರಾಜ್ ಬಸ್ತರ್ ಅವರಿಗೆ ಇದು ವಸ್ತು. ಅವರಿಗೆ ನಾನು ತುಂಬ ಭರವಸೆಯಿಂದ ಇದಕ್ಕೆ ಬಂಡವಾಳ ಹೂಡೋದಕ್ಕೆ ನಾನು ವಿನಂತಿಸ್ಕೊಂಡಿದ್ದೀನಿ. ಅವರ ಎಲ್ಲ ಶ್ರಮಕ್ಕೆ ನಾವು ಪ್ರತಿಫಲವನ್ನು ಕೊಡುವ ಧೈರ್ಯವನ್ನು ಕೂಡ ಅವರು ಕೊಟ್ಟಿದ್ದೀವಿ. ಅವ್ರಿಗೂ ಸ್ವಾಗತ. ಮುಖ್ಯವಾಗಿ ಮನೆಗೆ ಮಗ ಆನೆಬಲ, ನನ್ನ ಮಗ ಈ ಚಿತ್ರದ ನಿರ್ಮಾಣದಲ್ಲಿ ಮತ್ತು ಹೂಡಿಕೆಯಲ್ಲಿ ನನ್ನ ಜೊತೆ ಇದ್ದಾನೆ. ಆತನಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಈಗ ಮುಖ್ಯ ಕಥೆಗೆ ಬರೋಣ. ನೀವು ಮಾತಾಡ್ತೀರಾ? ಕೂತ್ಕೊಂಡು ಇಲ್ಲ, ಅವ್ರಿಗೆ ನೀವು ದೊಡ್ಡ ಚಪ್ಪಾಳೆ ಕೊಡಬೇಕು. ಪ್ರಿಯ ಕನ್ನಡಿಗರೇ, ನಾನು ಮೂಲತಃ ಉರ್ದು ಲೇಖಕ. ಅಲ್ಲಿ 15 ವರ್ಷ ನನ್ನ ಕತೆ ಬರೆದಿದ್ದೀನಿ.
ನಾನು ಕನ್ನಡ ಕಲ್ತಿದ್ದು, ನಾನು ಕನ್ನಡ ಸ್ಕೂಲಲ್ಲಿ ಓದಿಲ್ಲ. ಕನ್ನಡ ಕಲ್ತಿದ್ದು ನನ್ನ 45ನೇ ವಯಸ್ಸಿನಲ್ಲಿ. 50 ವಯಸ್ಸಿನಲ್ಲಿ ಸಂಪೂರ್ಣವಾಗಿ ಕನ್ನಡ ಕಲ್ತ್ಕೊಂಡೆ. ಆಮೇಲೆ ನಾನು ಕನ್ನಡದಲ್ಲಿ ಕತೆ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಇದುವರೆಗೆ ನಾನು 5 ಕಥಾ ಸಂಕಲನಗಳನ್ನು ಬರೆದಿದ್ದೀನಿ. ಇಂದ ಕಲ್ತದ್ದು. ಒಂದು ಧಾರಾವಾಹಿ ನೀನೆಲ್ಲಿರುವೆ, ಅದಕ್ಕೆ ಕತೆ ನಾನೇ ಬರೆದಿರೋದು. ಒಂದು 15 ವರ್ಷ ಹಿಂದೆ ಬಂದಿತ್ತು. 2 ಬಾರಿ ಲಂಕೇಶ್ ಪ್ರಶಸ್ತಿ ತಗೊಂಡಿದ್ದೀನಿ. ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ನನ್ನ ಕತೆ ಪ್ರಕಟವಾಗಿವೆ. ಕನ್ನಡ ಪತ್ರಿಕೆಗಳು ಆಯೋಜಿಸುವ ಕಥಾ ಸ್ಪರ್ಧೆಗಳಲ್ಲಿ ನಾನು ಎಲ್ಲದರಲ್ಲೂ ಬಹುಮಾನ ಪಡೆದಿದ್ದೀನಿ. 2 ಬಾರಿ ಪ್ರಜಾವಾಣಿನಲ್ಲಿ ಕಥಾ ಬಹುಮಾನ ಪಡೆದಿದ್ದೀನಿ. 6 ವರ್ಷಗಳ ಹಿಂದೆ ನಾನು ಒಂದು ಪಂಜರ ಕತೆ ಬರೆದೆ. ನಾನು ತುಂಬ ಕತೆ ಓದ್ತೀನಿ, ಹಿಂದಿ ಮತ್ತು ಕನ್ನಡ ತುಂಬ ಕತೆ ಓದ್ತೀನಿ. ನಾನು ಬರೆಯೋದು ಮಾತ್ರ ಆ ಪತ್ರಿಕೆಗಳಲ್ಲಿ ಏನೈತೆ, ಹೊಸ ಸುದ್ದಿ ಏನೈತೆ ಅದು ನೋಡ್ಕೊಂಡು ಬರೆಯೋದು. ನಾನು ಏನು ನೋಡ್ತೀನಿ ಅದು ಬರೆಯೋದಿಲ್ಲ. ನಾನು ಈ ಪ್ರಪಂಚಕ್ಕೆ ಏನು ಬಯಸ್ತೀನಿ ಅದು ಬರೆಯೋದು. ಈ ಪ್ರಪಂಚ ಯಾವ ರೀತಿ ಬದಲಾವಣೆ ಆಗಬೇಕು ಆ ರೀತಿ ಬರೆಯೋದು. ನಾನು ಕನ್ನಡಕ್ಕೆ ಬಂದಾಗ 45ನೇ ವಯಸ್ಸಿನಲ್ಲಿ ನನಗೆ ಬಹಳ ಇದ್ದಾಯಿತು, ಏನು ಬರಿತೀನಿ ಇಲ್ಲ ಅಂತ. ಒಂದು ಉರ್ದುವಿನ ಶೇರ್ ಐತೆ, ಅದಕ್ಕೆ ಶಾಯರಿ, ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ, ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ, ನಾವು ಹೊರಟಿದ್ದೀವಿ ಮೇಣದ ದೋಣಿಯಲ್ಲಿ. ಈಗ ಇಲ್ಲಿ ಬಂದೆ ನಾನು ಕನ್ನಡದಲ್ಲಿ, ನೋಡುವ ಇಲ್ಲ ಅದೃಷ್ಟ ಪರೀಕ್ಷೆ ಮಾಡಿ ನೋಡುವ, ಬರ್ತಾರೆ ಅದೃಷ್ಟ ಪಾಸ್ ಆದರೆ ಪಾಸ್ ಆಗಿಬಿಡಿ, ಇಲ್ಲ ಅಂದರೆ ನಾವು ಸುಮ್ಮನೆ. ನಾನು ವ್ಯಾಪಾರಸ್ಥ, ತುಂಬ ಸಮಯ ಸಿಗುತ್ತೆ. ನಾವು ನೋಡಿದೆ, ಬಂದು ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕನ್ನಡಿಗರು ನನಗೆ ತಪ್ಕೊಬಿಟ್ರು. ಮತ್ತೆ ನಾನು ಉರ್ದು ಕತೆ ಬರೆಯಲು ಹೋಗಿಲ್ಲ. ಕನ್ನಡ ನನ್ನ ಮನಸ್ಸಿನಲ್ಲಿ ಎಷ್ಟೈತೆ ಅಂತ ಹೇಳಿದ್ರೆ ನಾನು ಹೇಳೋದಿಲ್ಲ. ಅಷ್ಟು ಪ್ರೀತಿ ಐತೆ ಕನ್ನಡದ ಬಗ್ಗೆ ನನಗೆ, ಅಷ್ಟು ಪ್ರೀತಿ. ನಾವು ಎದ್ದು ಕೂಡಲೇ ಕನ್ನಡನೇ ನೋಡೋದು. ಪ್ರಜಾವಾಣಿ ಪೇಪರ್ ಬರುತ್ತೆ, ನೋಡೋದು ಕನ್ನಡ. ಏನೋ ಒಂದು ಸಮಾಧಾನ. ನಮ್ಮ ಮನೆಯಲ್ಲಿ ಮಾತಾಡೋದೆಲ್ಲ ಉರ್ದುನ ಮಾತಾಡ್ತಾರೆ, ನಮ್ಮ ಮಾತೃಭಾಷೆ ಉರ್ದು. ಈಗ ನಮ್ಮ ಮೊಮ್ಮಗ ಬಂದಿದ್ನಲ್ಲ, ಅವನು ಕನ್ನಡದಲ್ಲಿ 100ಕ್ಕೆ 100 ನಂಬರ್ ತಗೋತಾನೆ. ಈಗ ಬಂದಿದ್ನಲ್ಲ ಅವನು. ಈ ರೀತಿ ನಾವು ಅಚ್ಚ ಕನ್ನಡಿಗರು. ನಾನು ಬುದ್ಧ ನನಗೆ ಟೀಚರ್ ಅಂತ ನಂಬ್ಕೊಂಡಿರೋದು. ಬುದ್ಧ ನನ್ನ ಟೀಚರ್. ಭಾಳ ತುಂಬ ಜೀವನದ ಬಗ್ಗೆ ತುಂಬ ಹೇಳ್ಬಿಟ್ಟು ಹೋಗೋನು. ಅವನು ಅರಮನೆ ಬಿಟ್ಬಿಟ್ಟು ಹೊರಟೋದ್ನ. ನಾವು ಇಲ್ಲದಿರೋದು ಅರಮನೆ ನಾವು ಕಾಯೋದಿಲ್ಲ, ಬೇಕಾಗಿಲ್ಲ. ನಾನು ಏನೋ ಕನ್ನಡಕ್ಕೆ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಇದೇ ಮೊದಲನೇ ಬಾರಿ. ಹಿಂದೆ ಎಲ್ಲ ಕನ್ನಡಿಗರು ನನಗೆ ಅವ್ರ ಮನಸ್ಸನ್ನ ವೇದಿಕೆಯಲ್ಲಿ ನಿಲ್ಲಿಸಿದರು. ಅವ್ರ ಮನಸ್ಸಿನ ವೇದಿಕೆಯಲ್ಲಿ ಅವ್ರ ಮನಸ್ಸು ಗೆದ್ದಿದ್ದೀನಿಲ್ಲ ನಾನು, ಅದೇ ನನಗೆ ಸಂತೋಷ. ಈ ಜೀವನದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಕನ್ನಡ ಕಲಿತೆ. ಈ ಕನ್ನಡದ ಋಣ ನಾನು ತೀರಿಸ್ಬಿಟ್ಟು ಹೊರಟೋಗ್ತಾ ಇದ್ದೀನಿ. ಈಗ 25 ವರ್ಷದಿಂದ ನಾನು ಕನ್ನಡದಲ್ಲಿ ಕತೆ ಬರೀತಾ ಇದ್ದೀನಿ. ನನಗೆ ಸಾಕು ಜೀವನ, ತುಂಬ ಸಂತೋಷ ಆಗಿದೆ, ಬೇಜಾರಿಲ್ಲ. ಏನೋ ನಮ್ಮ 5 ವರ್ಷ ಹಿಂದೆ ನಮ್ಮ ಸರ್ ನನ್ನ ಪಂಜರ ಕತೆ ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದು, ಅದು ಪತ್ರಿಕೆ ಸಾಪ್ತಾಹಿಕದಲ್ಲಿ ಬಂದಾಗ ಇಬ್ಬರು ಡೈರೆಕ್ಟರ್ ಫೋನ್ ಮಾಡಿದ್ರು, ಈ ಕತೆ ನಾವು ಡೈರೆಕ್ಟ್ ಮಾಡ್ತಾಯಿದ್ದೀವಿ, ನಿಮ್ಮ ಒಪ್ಪಿಗೆ ಕೊಡಿ ಅಂತ. ಅವರು ಅಪರಿಚಿತರು, ನಾನು ಅವ್ರ ಹೆಸರೇ ಹೇಳಿಲ್ಲ. ನಾನು ಬೇಡ, ನನಗೆ ಬೇಕಾಗಿಲ್ಲ ಅಂತ ಹೇಳಿದೆ. ಇಬ್ಬರಿಗೂ ಅದೇ ರೀತಿ ಹೇಳಿದೆ. 3ನೇ ಬಾರಿ ನಮ್ಮ ಸರ್ ಅವ್ರದ್ದು, ಹಂಸಲೇಖ ಅವ್ರ ಸರ್ ಅವರಿಂದ ಫೋನ್ ಬಂತು. ನಾವು ನಮ್ಮ ಮನೆಯವ್ರಿಗೆ मैं अपनी पत्नी से मशवरा किया, तब उन्होंने इसका ये बहुत बड़ा ऑफ़र है, इसे मत ठुकराइए, आप जाकर उसे ओके कर दीजिए कहता है. ಆ ಓಕೆ ಅಲ್ಲಿ ನಾನು ಇಲ್ಲಿ ಬಂದೆ. ಅವರು
ಅವರು ಯಾರು ನನಗೆ ಇನ್ನೊಬ್ಬರು ನನ್ನ ಕನ್ನಡ ಪ್ರೇಮಿಯ ನನಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಅವರ ಆಫೀಸ್ಗೆ ಕರ್ಕೊಂಡು ಹೋಗಿದ್ದರು. ಇವರು ತುಂಬ ಏನೋ ಒಂದು ಪ್ರೀತಿಯಿಂದ ತುಂಬ ಮಾತಾಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿ ಇಷ್ಟು ಮಹಾನ್ ವ್ಯಕ್ತಿ ಪಕ್ಕ ನಾನು ಕೂತ್ಕೋತಾ ಇದ್ದೀನಿಲ್ಲ, ಅದೇ ಒಂದು ಸಂತೋಷ. ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಬರೆದಿರೋದು, ಅಂಥ ವ್ಯಕ್ತಿ ಪಕ್ಕ ನಾನು ಕೂತ್ಕೋತಾ ಇದ್ದೀನಿಲ್ಲ ಅಂತ ಹೇಳಿ ನಾನು ದಿವಸ ನೀವು ಏನು ಹೇಳ್ತೀರಾ ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಹೊರಟೋದು. ನೀವೇನು ಹೇಳ್ತೀರಾ ನಾನು ಏನು ಅಡ್ಡ ಮಾತಾಡ್ದಿರ ಓಕೆ ಅಂತ ಹೇಳಿದೆ. ಇದು ಏನೋ ಅವ್ರಿಗೆ ಒಳ್ಳೆಯದಾಗಲಿ. ಇವ್ರಿಗೆ ನಾನು ಏನಾದ್ರು ಕಾರ್ಯ ಮಾಡಬೇಕಾದ್ರೆ 20ನೇ ತಾರೀಕಿಗೆ ಮಾಡೋದು. ಅದು ಏನೋ 20ನೇ ತಾರೀಕು ನನಗೆ ತುಂಬ ಸಂತೋಷ. ಆವತ್ತು ಇವರ ಮೊಬೈಲ್ ಮೆಸೇಜ್ ಬಂದಾಗ 20ನೇ ತಾರೀಕು ನಾನು ಶುಕ್ರವಾರ ನಮಾಜಿಂದ ಬಂದಾಗ ಇವರ ಮೆಸೇಜ್ ಬಂದಿತ್ತು. ಆವಾಗ ನಾನು ನೋಡ್ಬಿಟ್ಟು 20ನೇ ತಾರೀಕು ಶುಕ್ರವಾರ ನಮ್ಮ ವಿಶೇಷ ಪ್ರಾರ್ಥನೆ ಇದೆಯಲ್ಲ ಅದು ನೀವು ಆಡ್ಕೊಂಡು ಬಂದಿರೋದು, ಏನೋ ಇದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ ನಾನು ನಿಮ್ಮ ಇದಕ್ಕೆ ಕಾರ್ಯಕ್ರಮಕ್ಕೆ ನಾನು ಬರ್ತಾಯಿದ್ದೀನಿ, ಇದು ಕತೆ ಯಾರ್ದು ಅಂತ ಕೇಳಿದೆ. ನಾನು ನೇರವಾಗಿ ನಿಮ್ಮದೇ ಕತೆ ಪಂಜರ, ನಾವು ಓಕೆ ಅಂತ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಆ ಕತೆಗೆ ಪಂಜರ ನನಗೂ ಈಗಲೂ ಇಷ್ಟ ಇಲ್ಲ. ನಾನು ಆ ಕತೆ ಹಿಂದಿನಲ್ಲಿ ಬರಿತಾ ಇದ್ದೀನಿ. ನಾನು 3 ಭಾಷೆಯಲ್ಲಿ ಬರಿತೀನಿ. ಉರ್ದುನಲ್ಲಿ ಈಗ ಬರೆಯೋಕ್ಕೆ ಇಲ್ಲ, ನಾನು ಬರಿತಾ ಇಲ್ಲ. ಯಾಕಂತ ಹೇಳಿದ್ರೆ ಜಾಸ್ತಿ ಜನ ಓದೋದಿಲ್ಲ ಈಗ ಕನ್ನಡ. ಉರ್ದು ಓದ್ತಾ ಇಲ್ಲ. ಕನ್ನಡ ತುಂಬ ಓದ್ತಾರೆ, ಹಿಂದಿನೂ ಚೆನ್ನಾಗಿ ಓದ್ತಾರೆ. ನಾನು ಹಿಂದಿನಲ್ಲಿ ಆ ಕತೆ ಬರಿತಾ ಇದ್ದೀನಿ. ಅದಕ್ಕೆ ಪಂಜರ ಇಲ್ಲ, ಅಲ್ಲಿ ಪಿಂಜರ ಆಗುತ್ತೆ ಹಿಂದಿನಲ್ಲಿ. ಅದು ಪಿಂಜರ ಮಾಡೋದಿಲ್ಲ, ಬೇರೆ ಹೆಸರು ಇಡ್ತೀನಿ. ಒಟ್ಟಲ್ಲಿ ನಮ್ಮ ಸರ್ಗೆ ನಾನು ಏನೋ ಇಷ್ಟು ಒಂದು ಈ ವೇದಿಕೆಯಲ್ಲಿ ನಾನು ಬಂದು ನಿಂತ್ಕೋಬೇಕಾದ್ರೆ ನನಗೆ ಕನ್ನಡ ತಗೊಂಬಂದು ನಿಲ್ಲಿಸಿರೋದು ಇಲ್ಲಿ ಕನ್ನಡ ತಗೊಂಬಂದು ನಿಲ್ಲಿಸಿರೋದು ನಾನೆಲ್ಲ ಬಂದು ನಿಂತಿರೋದು ಇಲ್ಲಿ ಕನ್ನಡ ನನಗೆ ತಗೊಂಬಂದು ನಿಲ್ಲಿಸಿರೋದು. ಇದು ಒಳ್ಳೆಯದಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸರ್ಗೂ ಒಳ್ಳೆಯದಾಗಲಿ, ನಮ್ಮ ಸ್ನೇಹ ಇರಲಿ ಅಂತ ಹೇಳಿ ನಾನು ಇಷ್ಟು ಹೇಳಿ ಏನೋ ನಿಮ್ಮ ಸಮಯ ನೀವು ನಮಗೆ ಸಮಯ ಕೊಟ್ಟಿದ್ದೀರಾ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಂದು ಸಣ್ಣ ಎಳೆಯಲ್ಲಿ ಅವ್ರ ಎದುರಿಗೆ ಹೇಳ್ತೀನಿ. ನಮ್ಮ ಸಮಾಜದಲ್ಲಿ ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಇದು 2 ಸಾಂವಿಧಾನಿಕವಾಗಿ ನಿಷೇಧವಾಗಿದೆ. ಭ್ರೂಣ ಪತ್ತೆ ಆಗಬಾರ್ದು ಮತ್ತು ಹೆಣ್ಣು ಭ್ರೂಣ ಹತ್ಯೆ ನಡೀಬಾರ್ದು ಅನ್ನೋದು ಸಂವಿಧಾನ ನಿಷೇಧ ಮಾಡಿದೆ. ಇದು ನಿಷೇಧವಿದ್ದರೂ ಕೂಡ ಇಡೀ ಭಾರತದಲ್ಲಿ ಇದೊಂದು ಸಾಮಾಜಿಕ ಪಿಡುಗು. ಇದರ ಹಿಂದೆ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಂಸಾರಿಕ ಬಿಡುಕುಗಳು, ಜಾತಿ ಸಮಸ್ಯೆಗಳು ಇವೆಲ್ಲ ಸೇರಿಕೊಂಡು ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಕೇಂದ್ರದಲ್ಲೂ ಕೂಡ ಬೇಟಿ ಬಚಾವು ಅಂತ ದೊಡ್ಡ ಪ್ರಚಾರ ಎಲ್ಲ ಮಾಡ್ತಾರೆ. ನಾವು ಯಾರೂ ಆ ಕಡೆ ಸಿನಿಮಾ ರಂಗದವರು ಗಮನ ಹರಿಸಿಲ್ಲ. ನನಗೆ ಮುಖ್ಯವಾಗಿ ಆ ಸಮಸ್ಯೆಯನ್ನು ಸ್ವಲ್ಪ ಜಾಗೃತಿಯತ್ತ ಕೊಂಡೊಯ್ದು ನಾವು ಈ ವೈದ್ಯಕೀಯ ವಲಯಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ಆಶಯದಲ್ಲಿ ಈ ಕಥೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೆರೇಟ್ ಮಾಡುವ ಪದ್ಧತಿ ಬಹಳ ಹೊಸದಾಗಿರುತ್ತೆ. ಅದರಲ್ಲಿ ಬಹಳಷ್ಟು ಜನ ಪಾತ್ರಗಳು ಮತ್ತು ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟಿಂಗು ಮತ್ತು ಸ್ಟ್ರಾಂಗ್ ಆಗಿ ಮ್ಯೂಸಿಕ್ ಈ ಸಿನಿಮಾದಲ್ಲಿ ನಾನು ಅಳವಡಿಸ್ತೀನಿ. ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ವಿತ್ ಮ್ಯೂಸಿಕ್ಕು ಜನಗಳನ್ನ ಕರ್ಕೊಂಡು ಬರಬೇಕು, ಕಂಟೆಂಟು ಜನಗಳನ್ನು ಕೂರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಎಲ್ಲ ವಿವರಗಳನ್ನು ಸರ್ಪ್ರೈಸ್ಗಳೊಂದಿಗೆ ನಾನು ರಿಲೀಸ್ ಮಾಡ್ತೀನಿ. ಏನೋ ಪ್ರಶ್ನೆಗಳಿದ್ದರೆ ಕೇಳಿ. ಮಿರರ್ ಇದ್ದಂಗಿದೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಊಟ ಅರೇಂಜ್ ಮಾಡಿದ್ದೀವಿ. ಊಟ ಎಲ್ಲ ಇದೆ, ದಯವಿಟ್ಟು ಊಟ ಮಾಡಿ ಸಂತೋಷವಾಗಿ ನಗ್ನಗ್ತಾ ಎಲ್ಲ ಬೀಳ್ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.